ಆಗಿದ್ದೀನಿ. ಆತ್ಮಹತ್ಯೆ ಹೊಂಟಿನಿ ಏನಿಲ್ಲ, ಕೊನೆಯ ಕಾಲದಲ್ಲಿ ದರ್ಶನ ಹೋಗ್ಬೇಕಂತ ಹೇಳಿದವ ಆ ಯುವಕ. ರಮಣ ಮಹರ್ಷಿಗಳು ಆ ಯುವಕ ಬಂದಾಗ ತಮ್ಮ ಆಶ್ರಮದಲ್ಲಿ ಬರುವ ಭಕ್ತರಿಗಾಗಿ ಈ ಊಟಕ್ಕೆ ಪತ್ರೊಳಗೆ ಮಾತ್ರ ಊಟಕ್ಕೆ ಪತ್ರೊಳಗೆ ಹಂಟಿದ್ರು. ಪತ್ರೊಳಗೆ ಹಣದ ಅಷ್ಟ ಕೊಡ್ತಿದ್ರು. ಆ ಎಲೆಯಲ್ಲಿ ಜನ ಊಟ ಮಾಡ್ತಿದ್ರು. ಆ ಯುವಕ ಹೇಳಿದ್ರು, ಸ್ವಲ್ಪ ಕುಂದ್ರು ಕುಂದಿರಿಸಿ ಪತ್ರೊಳಗೆ ಹಣದು ಇಟ್ಟೆತ್ತು ಒಟ್ಟಿದ್ರು. ಇಟ್ಟೆತ್ತು ಒಟ್ಟಿ 2 ತಾಸು ಆದ್ಮೇಲೆ ಆ ಯುವಕ ಕರೆದ್ರು. ಆ ಹುಡುಗ ಆತ್ಮಹತ್ಯೆ ಹೊಂಟಿದಿಲ್ಲ, ಆ ಹುಡುಗ ಕರೆದ್ರು. ಆ ಹುಡುಗರು ಹೇಳ್ತಾರ, ನೋಡ್ತಾರ ಈ ಪತ್ರೊಳಗೆ ಯಾವಲ್ಲ, ಈ ಪತ್ರೊಳಗೆ ಹೋಯ್ತು ತಿಪ್ಪೆ ಹಾಕಿ ಬಂದ್ರು ರಮಣ ಮಹರ್ಷಿಗಳು. ಆ ಹುಡುಗ ಆಶ್ಚರ್ಯ ಅನಿಸ್ತು. ಅಲ್ಲ, ನೀವು ದೊಡ್ಡದು ಜಗತ್ತು ಹೇಳ್ತಾ ನೀವು ದೊಡ್ಡದು ಹಾಕಿಕೊಂಡು ಇಷ್ಟು ಕಷ್ಟಪಟ್ಟು 2 ತಾಸು ಪತ್ರ ತಯಾರು ಮಾಡಿದ್ರಿ. ಈ ತಯಾರು ಮಾಡಿದ ಪತ್ರೊಳಗೆ ತಿಪ್ಪೆ ಹಾಕಿ ಬಂದ್ರ ನಿಮ್ಮ ಶ್ರಮ ಯಾರ್ತಾಗ ಅಂತ ಕೇಳೋಣ. ತಿಪ್ಪೆ ಹಾಕಿ ಬಂದ್ರ ನಿಮ್ಮ ಶ್ರಮ ಯಾರ್ತಾಗದು? ಅವ ರಮಣ ಮಹರ್ಷಿ ಹೇಳಿದ್ರು, ಈ ಪತ್ರೊಳಗೆ 2 ತಾಸು ತಯಾರು ಮಾಡೀನಿ. ಈ ತಯಾರು ಮಾಡಿದ ಪತ್ರೊಳಗೆ ತಿಪ್ಪೆ ಹಾಕಿ ಬಂದ್ರೆ ನನ್ನ ಶ್ರಮ ಯಾರ್ಥ ಆಗ್ತದೆ ಧ್ಯಾನದ. ಮತ್ತು ನಿನ್ನನ್ನು ತಯಾರು ಮಾಡಬೇಕಾದ್ರೆ ಭಗವಂತ ಎಷ್ಟು ಹಿಡ್ಕೊಳಲ್ಲ, ನೀವು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಭಗವಂತ ಶ್ರಮ ಆಗ್ತದೆ ಅಂತ ಕೇಳೋರು. ಭಗವಂತ ಶ್ರಮ ಆಗ್ತದೆ. ನಿನ್ನ ನಿರ್ಮಾಣ ಮಾಡಬೇಕಾದ್ರೆ ಹಲವಾರು ವರ್ಷ ಇದಾವ. ಕಣ್ಣ ಕಾಲ ಮುಗ ಬಾಯಿ ತಿದ್ದಿ ಮಾಡೋಣ. ಈ ಜಗತ್ತಿನ ಒಬ್ಬರಂಗ ಒಬ್ಬರಿಲ್ಲ. ಎಂತ ಆಶ್ಚರ್ಯ, ಒಬ್ಬರು ನೋಡೋ ಒಬ್ಬರಿಲ್ಲ. ಇಷ್ಟೆಲ್ಲ ನಿರ್ಮಾಣ ಭಗವಂತ ಅವಸರ ಮಾಡ್ತಾಗದು. ಅದಕ್ಕೆ ಜೀವನ ಒಳಗ ಉತ್ಸಾಹ ತುಂಬಬೇಕಾಗಿ ಮನುಷ್ಯ ಕಟ್ಟಿಕೊಂಡು ಈ ಬದುಕ ಒಳ್ಳೆಯ ಉಪಯೋಗ ಆಗಬೇಕಲ್ಲ. ಏನು ನಾನು 100 ವರ್ಷ ಬದುಕಿನಿ ಅದು ಮುಖ್ಯ ಅಲ್ಲ, ಎಷ್ಟೇ ವರ್ಷ ಬದುಕಲಿ ಹ್ಯಾಂಗ್ ಬದುಕಿನ ಮುಖ್ಯ. ನಾವು ಮನೆ ಹಿಡಿದೊಳಗ ಒಂದು ಸಣ್ಣ ಬೆಳೆ ಒಂದು ಹೂವು ಬೆಳೆದ ಹೂವಿನ ಆವೇಶ ಅಂತ ಹೇಳಿ ಮನುಷ್ಯನ ಹಾಗೆ ಹೂವಿನ ಆವೇಶ ಇರಂಗಿಲ್ಲ. ಹೂವಿನ ಆವೇಶ ಕೇವಲ ಒಂದೇ ದಿವಸ ಮಾತ್ರ. ಸೂರ್ಯ ಮೊದಲಾಗ ಹಳಿ ಸೂರ್ಯ ಅಸ್ತ ಆಗೋದ್ರಿಂದ ಮಣ್ಣಲ್ಲಿ ಮಣ್ಣಾಗ ಹೋಗ್ತು ಹೂವ. ಮನುಷ್ಯ ಒಂದು 100 ವರ್ಷ ಬದುಕ, ಹೂವ ಒಂದೇ ದಿವಸ ಬದುಕದು. ಒಂದೇ ದಿವಸ ಬದುಕಿನ ಹೂವಿನ ಸ್ವಾರ್ಥಕತೆ ಅಂತ ಅದ್ಭುತ ಬಂದ್ರ ತನ್ನ ಯಾರು ನಿರ್ಮಾಣ ಮಾಡಲ್ಲ, ನಿರ್ಮಾಣ ಮಾಡೋ ದೇವರ ತಲೆ ಕೂತು ತನ್ನ ಜೀವನ ಸ್ವಾರ್ಥ ಕೊಡ್ತ. ಇದು ಹೂವಿನ ಬದುಕಿನ ವೈಶಿಷ್ಟ್ಯದಿದು. ಅದಕ್ಕೆ ಮನುಷ್ಯ ಇಂಥ ಸುಂದರವಾದ ಬದುಕು ಕಟ್ಟಬೇಕಾಗ್ತದೆ. ಬದುಕೆಲ್ಲ ಕೊಟ್ಟ ದೇವರು ಇದು ಹ್ಯಾಂಗ್ ಬದುಕಬೇಕು, ಏನು ಮಾಡಿ ಈ ಬದುಕು ಈ ಜೀವನ ಈ ಜಗತ್ತಿನ ತೀರಿಸಬೇಕಲ್ಲ. ನಾಯಿ ಜಗತ್ತಿಗೆ ಬರಬೇಕಾದ್ರ ಮಣ್ಣು ಮಾಡಿಲ್ಲ, ಮನೆ ಮಾಡಿಲ್ಲ, ಕಲ್ಲು ಮಾಡಿಲ್ಲ, ನೀರು ಮಾಡಿಲ್ಲ, ಗಾಳಿ ಮಾಡಿಲ್ಲ. ನಾ ಬರೋದು ಮುಂಚೆ ನಿಸರ್ಗ ದೇವತೆ ನಾ ಹುಟ್ಟಿ ಬೆಳೆದು ನಿಂತಾಸಕ್ಕೆ ಏನು ಬೇಕಾದ್ರೆ ಮಾಡಿಟ್ಟಿದೆ. ನಾ ಏನು ಮಾಡಿಲ್ಲ, ಸುಮ್ಮಂತಿ ನಾನು ಮನೆ ಮಾಡಿ ಹೊಲ ಮಾಡಿ ಕಾಂಗ್ರೆಸ್ ಕಟ್ಟಿನಿ. ನಾಳೆ ಮಕ್ಕಳು ಹಂಗಿತ್ತು ಹಂಗಿಲ್ಲ ಅವಂತ ನೀವು ಹೋಗಂತ ಆಮೇಲೆ ಹಂಗಿತ್ತು ನೋಡು ಮಸ್ತ್ ಇರ್ತೇವೆ, ಮಸ್ತ್ ಮುಖ್ಯ ಆಗಿತ್ತು. ನೀವು ಹೋಗುದು ಅದಕ್ಕೆ ಅದಕ್ಕೆ ನಾವು ಏನ್ ಮಾಡಿ ಹೇಳಿ ಈ ಪ್ರತಿಭೆಯಾಗಿ ಈ ಜಗತ್ತಿಗಾಗಿ ತಾನು ಹುಟ್ಟಿ ಬೆಳೆದ ಜಗತ್ತು ಏನು ಮಾಡಿ ಹೇಳಿ ಏನು ಮಾಡಿಲ್ಲ. ತನ್ನ ಜೀವನ ಸುಲಭ ಮಾಡಿದ್ರೆ ತನ್ನ ಅನಿಸ್ತಾನು ಈ ಜಗತ್ತಿನ ನೀರು ಪಡಿಗೆ ಏನಿಲ್ಲ. ಆ ಕಾರಣ ನೀರು ಹುಟ್ಟಿ ನೀರಾಗ ಸಂಪುಟ ಸಮುದ್ರದಾಗ ವಾಸಮೂರ್ತಿ ಖ್ಯಾತಿ ಹೊಡೆಯಾಗ ಭಕ್ತಿ ಹುಟ್ಟಿ ನಿಮ್ಮ ಶಿವಶಾನ ಹೋದ ಮಾತಿಗೆ ಶಾಂತಿ ಶಾಂತಿ ಶಾಂತಿ.